ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಇವತ್ತು ನಾನು ಸೂಪರಾಗಿರುವ ಮಶ್ರೂಮ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗಿದೆ, ಸೂಪರಾಗಿದೆ ಅಲ್ವಾ. ಬೇಕಾಗುವ ಸಾಮಾನುಗಳು: ಬೆಳ್ಳುಳ್ಳಿ, 2 ಏಲಕ್ಕಿ, 3 ಲವಂಗ, 1 ಸ್ಪೂನ್ ಸೋಂಪು, 2 ಪೀಸ್ ಚಕ್ಕೆ, ಚೂರು ಶುಂಠಿ. ಇದು ಗ್ರೈಂಡ್ ಮಾಡಿರೋದು ನೋಡಿ. ನೆಕ್ಸ್ಟು ಒಂದು 7-8 ಗೋಡಂಬಿ ಮತ್ತು 2 ಮೀಡಿಯಮ್ ಸೈಜು ಟೊಮ್ಯಾಟೊ, ಅದು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಇದು ಗ್ರೈಂಡ್ ಮಾಡಿರೋದು. ಆಮೇಲೆ ಒಂದು 2 ಬಿಗ್ ಸೈಜ್ದು, ದೊಡ್ಡ ಸೈಜ್ದು ಆನಿಯನ್, ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 2. ಆಮೇಲೆ 1 ಸ್ಪೂನು ಧನಿಯಾ ಪುಡಿ, ಅದು ಟೇಸ್ಟಿಗೆ ಬೇಕಾದ ಉಪ್ಪು ಮತ್ತು ಅಚ್ಕಾರದ ಪುಡಿ, ಅರಿಶಿನ ಪುಡಿ. ಆಯಿತಾ, ಇದಿಷ್ಟು ಥಿಂಗ್ಸು. ಮಶ್ರೂಮ್ ನನಗೆ ಬಿಗ್ ಸೈಜ್ ಸಿಕ್ಕಿರೋದಕ್ಕೆ ನಾನು ಅದನ್ನ ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು 1/4 ಸ್ಪೂನು ಅರಿಶಿನ ಪುಡಿ, ಇದು 3 ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು. ಅದು ಸಾಫ್ಟಾಗಿರೋದಕ್ಕೆ ಒಡೆದೋಗುತ್ತೆ. ಹಾಗಾಗಿ ಈ ಥರ ಬೌಲಲ್ಲಿ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಆ ಬೌಲಲ್ಲಿ ಹಾಗೇ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಬೇಕು. 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಈ ಮಶ್ರೂಮ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ನೋಡ್ಲಿಕ್ಕೆ ಮಾತ್ರ ಜಾಸ್ತಿ ಕಾಣುತ್ತೆ. ಆ ಮಶ್ರೂಮಲ್ಲಿ ನೀರಿನ ಅಂಶ ಇರೋದಕ್ಕೆ ಅದು ಬೇಗ ಒಂಥರ ಸುಂಡೋದಂಗೆ ಆಗುತ್ತೆ. ಆವಾಗ ಕಡಿಮೆ ಕ್ವಾಂಟಿಟಿ ಆಗ್ತದೆ ನೋಡಿ. ಕಡಿಮೆ ಆಗ್ತಾ ಬಂತು, ಅದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾಯಿದೆ. ಈಗ ಅದನ್ನು ಒಂದು ಬೇರೆ ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಅದೇ ಬಾಣಲಿಲೆ ಮತ್ತೆ ಇನ್ನೊಂದು ಸ್ಪೂನು ತುಪ್ಪ ಹಾಕಬೇಕು. ಹಾಕ್ಬಿಟ್ಟು ಅದಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನ ಹಾಕಬೇಕು. ಅದರದ್ದು ಹಸಿ ವಾಸನೆ ಹೋಗಲಿ. ಆಮೇಲೆ ನೋಡಿ ರೆಡಿಯಾಗಿದೆ. ಈಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡ್ರು, ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟು, ಇದಿಷ್ಟನ್ನು ಹಾಕ್ಕೊಂಬಿಡ್ಬೇಕು. ನಾವು ಆಲ್ರೆಡಿ ಮಶ್ರೂಮ್ಗೆ ಉಪ್ಪು ಹಾಕಿದ್ದೀವಿ, ನೋಡಿ ಹಾಕಿ ಉಪ್ಪನ್ನ, ಮತ್ತು ಜಾಸ್ತಿ ಆಗಿಬಿಡಬಾರ್ದು. ಅದು ಕೂಡ ಆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಒಳ್ಳೆ ಸ್ಮೆಲ್ ಇರ್ತದೆ, ಟೇಸ್ಟ್ ಇರುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಅದು 3 ಮಾತ್ರ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ. ಅದು ಕೂಡ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಆಗಲಿ. ಅದು ಒಂದು ಎಣ್ಣೆದು ನೀರು ಅಂಶ ಎಲ್ಲ ಹೋಗ್ತದೆ ಈರುಳ್ಳಿಲು ನೋಡಿ, ಹಂಗೆ ಗೊಜ್ಜು ಥರ ಆಗ್ತದೆ. ಆಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಗೋಡಂಬಿ ಮತ್ತು ಟೊಮೆಟೊ, ಆ ಗ್ರೈಂಡನ್ನು ಹಾಕಬೇಕು. ಗ್ರೈಂಡ್ ಮಾಡಿರೋದನ್ನ ಹಾಕಬೇಕು ನೋಡಿ. ಕಲರ್ ಚೇಂಜ್ ಆಗುತ್ತೆ ಈಗ ನೋಡಿ. ಟೊಮೆಟೊ ಕಲರು, ಅಚ್ಕಾರದ ಪುಡಿ ಕಲರ್ ಅದೆಲ್ಲ ಸೇರಿದಾಗ ಕಲರ್ ಚೇಂಜ್ ಆಯಿತು. ಆಯಿತಾ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ತುಂಬ ತೆಳ್ಳಗೆ ಮಾಡಿಬಿಡ್ಬೇಡಿ ನೋಡಿ, ತಿಕ್ಕಾಗೇ ಇರಬೇಕು. ಆಮೇಲೆ ಮಶ್ರೂಮ್ ಬೇಯಲಿಕ್ಕೆ ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ. ಈಗ ನಾವು ಫಸ್ಟ್ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಬೇಕು. ಆಲ್ರೆಡಿ ಅದು ಅರ್ಧ ಬೆಂದಿದೆ, ಇನ್ನು ಅರ್ಧ ಇದ್ರ ಜೊತೆಗೆ ಬೆಂದರೆ ಸಾಕು. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಅದಾದಮೇಲೆ 2 to 3 ಮಿನಿಟ್ಸ್ ಒಳಗಡೆ ಬೇಯುತ್ತೆ ನೋಡಿ. ಈಗ ಬೆಂದಿದೆ ನೋಡಿ. ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಿಟ್ಕೊಂಡಿದೆ ಅಲ್ವಾ. ಆಮೇಲೆ ಇದಾಗಿದೆ, ಈಗ ರೆಡಿ ಇದೆ ನೋಡಿ. ರೆಡಿ ಇದೆ, ಇಷ್ಟೇ ತಿಕ್ಕಿರಬೇಕು. ಅದಕ್ಕೆ ಮೇಥಿ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಅದಕ್ಕೊಂದು ಬೇರೆ ಟೇಸ್ಟ್ ಬರುತ್ತೆ. ಮೆಂತ್ಯ ಸೊಪ್ಪು ಒಣಗಿರೋದಿರುತ್ತಲ್ಲ ಅದು, ಜೊತೆಗೆ ಕೊತ್ತಂಬರಿ ಸೊಪ್ಪು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಈಗ ನಮಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಮಶ್ರೂಮ್ ಮಸಾಲ ರೆಡಿ ಇದೆ. ಅಕ್ಕಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ, ಅಥವಾ ಚಪಾತಿ ಜೊತೆಗೂ ತಿನ್ಬೋದು. ನೀವು ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್,
ಬಾಯ್ ಥ್ಯಾಂಕ್ ಯು.